ಇದೇ ನಿನಗೆ ಮಾರಿ ಹಬ್ಬ. ಕೈ ಕೊಡಿ ಅಳಿ ಅಂದ್ರೆ ಅಭಿನಂದನೆಗಳು. ಭಾವ ನಿಮ್ಮ ಕಾತ್ಯಾನಿ ಮದುವೆನ ಇದೇ ಜಾತ್ರೆಯಲ್ಲಿ ಅನೌನ್ಸ್ ಮಾಡ್ತಾರಂತೆ. ಹೊಡೆದ್ರಿ ಚಾನ್ಸು. 21ಕ್ಕೆ ತಂದೆ ಆಗೋ ಅವಕಾಶ ಎಲ್ಲಾರ್ಗೂ ಸಿಕ್ಕಲ್ಲಪ್ಪ. ಈ ವಯಸ್ಸಿಗೆ ಎಷ್ಟೋ ಜನಕ್ಕೆ ಸ್ಪರ್ಶ ಸುಖನೇ ಸಿಕ್ಕಿರಲ್ಲ. ನಿಂದು ಅದೃಷ್ಟವೋ ಅದೃಷ್ಟ. ಮದುವೆ ಗಂಡ ಮುಖದಲ್ಲಿ ಲವಲವಿಕೆನೇ ಇಲ್ಲ. ನಿನ್ನ ಜಾಗದಲ್ಲಿ ನಾನು ಇದ್ದಿದ್ರೆ ಬೇಡ ಬಿಡು, ನನ್ನ ನಾಯಿ ಬದುಕು. ಹಗಲಲ್ಲಿ ಹೆಂಡತಿ ಇಲ್ಲ, ರಾತ್ರಿ ನಿದ್ದೆ ಇಲ್ಲ. ವಯಸ್ಸು 40 ದಾಟ್ತು, ಹುಡುಗಿನೂ ಸಿಗ್ತಿಲ್ಲ. ನನ್ನನ್ನು ನಾನು ವರ ಅಂತ ಹೇಳ್ಕೊಳ್ಳೋದಕ್ಕೆ ಸಂಕೋಚ ಆಗ್ತಾ ಇದೆ. ಆದ್ರೆ ಈ ಸಲ ಬಿಡಲ್ಲ. ಈ ಜಾತ್ರೆಗೆ ಸುತ್ತ 10 ಊರಿಂದ ಹೆಣ್ಣೆಕ್ಳು ಬರ್ತಾರೆ. ಯಾರನ್ನಾದ್ರೂ ಒಬ್ರನ್ನ ಕ್ಯಾಚ್ ಹಾಕೊಳ್ಳೋದೆ. ವರ್ಧಾ ಮಾವ ನಿನ್ ಮದುವೆ ರೆಡಿ ಮಾಡೋಷ್ಟರಲ್ಲಿ ನಾನು ನನ್ನ ಹೆಂಡತಿಯ ಗೌಳನ್ನ ಅವ್ರ ಮುಂದೆ ಕರ್ಕೊಂಡೋಗಿ ನಿಲ್ಲಿಸ್ತೀನಿ. ಒಂದೇ ಖರ್ಚಲ್ಲಿ 2 ಮದುವೆ. ಅಮ್ಮ ಮುಖಾಂಬಿಕೆ ನಡೆಸ್ಕೊಡಮ್ಮ. ಮದುವೆ ಅಂತ ಆಗ್ಲಿ, ಹೆಂಡತಿಯನ್ನು ನೋಡ್ ಮನೆಗೆ ಬರ್ಲಿ. ಆಮೇಲೆ 10 ತಿಂಗಳಲ್ಲಿ ಸಿಂಹದಂತ ಮಗುನ್ ಹೆತ್ತಿ ಊರಿಗೆಲ್ಲ ತೋರಿಸ್ತೀನಿ. ಅಮ್ಮ ತಾಯಿ, ನನ್ಗೆ ಹೊಂದೋ ಹುಡುಗಿ ಸಿಗ್ಲಮ್ಮ. ಶಿವು ಶಿವು ಎಲ್ಲ ಹಾಳಾಗೋದ ಇವನು. ಶಿವು ಅವ್ರ ಮದುವೆ ಕಾತ್ಯಾನಿ ಜೊತೆಗೆ ಆಗಬೇಕು. ಈ ಮದುವೆ ಒಬ್ರಿಗೂ ಇಬ್ರಿಗೂ ಅಸಮಾಧಾನ ತಂದ್ರು ಮನೆಯವ್ರಿಗೆಲ್ಲ ಖುಷಿ ವಿಷಯ. ಈ ಖುಷಿಗೆ ಯಾವುದೇ ಅಡ್ಡಿ ಆತಂಕ ಬರದೇ ಇರಲಿ, ಎಲ್ಲ ಒಳ್ಳೆ ರೀತಿಯಲ್ಲೇ ನಡಿಬೇಕು. ನಡೆಸೋದಕ್ಕೆ ನೀನು ನನ್ನ ಜೊತೆಗೆ ಇರಬೇಕು ತಾಯಿ. ಅಮ್ಮನವ್ರ ದರ್ಶನಕ್ಕೆ ಬರುವಂಥ ಸಾವಿರಾರು ಭಕ್ತರು ಸರದಿ ಸಾಲಿನಲ್ಲಿ ಬರೋ ಥರ ವ್ಯವಸ್ಥೆ ಮಾಡಿದ್ವಿ. ಸಣ್ಣ ಪುಟ್ಟ ಅವುಗಳ ಆದರೂ ಕೂಡ ಅದನ್ನು ನೋಡ್ಕೊಳ್ಳೋದಕ್ಕೆ ವೈದ್ಯರು ಮತ್ತು ಆಂಬುಲೆನ್ಸ್ ವ್ಯವಸ್ಥೆ ಆಗಿದೆ. ಭಕ್ತರೆಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಆಮೇಲೆ ಉಳ್ಕೊಳ್ಳೋದಕ್ಕೆ ಛತ್ರದ ವ್ಯವಸ್ಥೆ ಆಗಿದೆ. ಇನ್ನೇನಾದರೂ ವ್ಯವಸ್ಥೆಗಳಾಗಬೇಕಾಗಿದ್ರೆ ಮರ್ತಿದ್ರೆ ಹೇಳಿ. ಇಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದೀರಿ, ನಾನೇನು ಹೇಳಿ. ಹೌದು, ಧರ್ಮಾಧಿಕಾರಿಗಳಲ್ಲಿ ಕಾಣಿಸ್ತಾನೆ ಇಲ್ಲ. ಇನ್ನೇನು ಬರಬಹುದು. ಬೆಂಗಳೂರಿನಿಂದ ಒಂದು ಕುಟುಂಬದವ್ರು ಬಂದಿದ್ದಾರೆ ಅಮ್ಮನ ಸೇವೆ ಮಾಡೋದಕ್ಕೆ. ಅವ್ರನ್ನ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಬಹುಶಃ ಊಟ ತಿಂಡಿ ವ್ಯವಸ್ಥೆ ಮಾಡೋದ್ರಲ್ಲಿ ಸ್ವಲ್ಪ ಸಮಯ ಆಗಿರ್ಬೋದು. ಬನ್ನಿ ನೋಡೋಣ. ಬನ್ನಿ. ನಿಮಗೆ ಸ್ಪೆಷಲ್ ಪರ್ಮಿಷನ್ಗೆ ಅರೇಂಜ್ ಮಾಡಿದ್ದೀನಿ. ನಿಮ್ಮ ಕುಟುಂಬದವರು ಯಾವಾಗ ಬೇಕಾದ್ರೂ ದರ್ಶನ ಮಾಡ್ಬೋದು. ತಮ್ಮಿಂದ ತುಂಬ ಉಪಕಾರ ಆಯಿತು. ಇರಲಿ, ನಿಮಗೆ ಒಬ್ಬ ಮುಖ್ಯವಾದ ವ್ಯಕ್ತಿನ ಪರಿಚಯ ಮಾಡಿಸ್ತೀನಿ. ಆಗಲಿ, ಮಾಡಿಸಿರಂತೆ. ಶ್ರೀಕಂಠು, ನಮಸ್ಕಾರ ಧರ್ಮಾಧಿಕಾರಿಗಳಿಗೆ. ನಮಸ್ಕಾರ. ಇವರು ರಂಗರಾವ್ ಅಂತ.
ತುಂಬ ದೊಡ್ಡ ಜನ. ನಮ್ಮ ದೇವಸ್ಥಾನಕ್ಕೆ 3 ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟಿದ್ದಾರೆ. ತುಂಬ ಸಂತೋಷ. ಆ ಅಮ್ಮನವರ ಅನುಗ್ರಹ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ. ಇವರು ವರದರಾಜು ಅಂತ, ಸುತ್ತ ಹತ್ತೂರು ಹೆಮ್ಮೆ ಪಡುವಂಥ ನಾದಸ್ವರ ಪಂಡಿತರು. ಈಗ ನಮ್ಮ ಬ್ರಹ್ಮೋತ್ಸವಕ್ಕೆ ನಾದಸ್ವರ ನುಡಿಸ್ತಾ ಇರೋದು ಇವರು ಶಿಷ್ಯಂದ್ರು ಹಾಗೂ ಸಂಬಂಧಿಕರೇ. ಕಾಲಕ್ಕೆ ಎಲ್ಲ ನೋವನ್ನು ಮರೆಸೋ ಶಕ್ತಿ ಇದೆ, ಆದರೆ ಎಲ್ಲರನ್ನೂ ಅಲ್ಲ. ಬರ್ತೇನೆ. ಅಪ್ಪ, ನಿಮ್ಮನ್ನು ನೋಡ್ತಿದ್ದಾಗೆ ಅವ್ರ ಮುಖದ ಭಾವನೆನೇ ಬದಲಾಗೋಯ್ತು. ಅವರು ನಿಮಗೆ ಮೊದಲೇ ಗೊತ್ತಾ? ನನ್ನ ಪ್ರಾಣ ಸ್ನೇಹಿತ ವರದ. 40 ವರ್ಷಗಳ ನಂತರ ಇದೇ ಮೊದಲನೇ ಸಾರಿ ನೋಡ್ತಾ ಇರೋದು. ಚೆನ್ನಾಗಿದೆ ಅಲ್ವೇನೆ? ಡಿಸೈನ್ ಚೆನ್ನಾಗಿಲ್ಲ. ಇದು ನಿಮ್ಮ ಹತ್ರ ಬೇರೆ ಯಾವ್ದಾದ್ರು ಡಿಸೈನ್ ಇದ್ರೆ ತೋರಿಸಿ. ಎಲ್ಲ ಉಂಗುರಗಳನ್ನು ನೋಡ್ಬಿಟ್ರಿ. ಈಗ ನನ್ನ ಅಂಗಡಿಲಿ ಯಾವ ರೆಡಿಮೇಡ್ ಉಂಗುರನೂ ಇಲ್ಲ. ಆರ್ಡರ್ ಕೊಟ್ರೆ ಮಾಡ್ಕೊಡ್ತೀರಾ? ಡಿಸೈನ್ ಯಾವ್ದು ಬೇಕು ಅಂತ ಹೇಳಿ ಅಡ್ವಾನ್ಸ್ ಕೊಡಿ, 1 ವಾರದಲ್ಲಿ ಮಾಡ್ಕೊಡ್ತೀನಿ. 1 ವಾರ ಬೇಕಾಗುತ್ತಾ? ಸರಿ, ನಿಮ್ಮ ಹತ್ರ ಮಾಡಿಟ್ಟಿರೋ ಡಿಸೈನ್ ಇದ್ರೆ ತೋರಿಸಿ. ಇಷ್ಟ ಆದ್ರೆ ಅದನ್ನೇ ಮಾಡಕ್ ಹಾಕ್ತೀನಿ. ಸರಿ ಅಮ್ಮ. ಅತ್ತೆ, ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ಇದೆಷ್ಟಾಗುತ್ತೆ? 24 ಚಿಲ್ಲರೆ ಆಗತ್ತಮ್ಮ. ಹಾಗಾದ್ರೆ ನಮ್ಗೆ ಇದನ್ನೇ ಕೊಟ್ಬಿಡಿ. ಆಗಲ್ಲಮ್ಮ, ಮೇರಿ ಟೀಚರು ಆರ್ಡರ್ ಕೊಟ್ಟು ಮಾಡಿಸಿರೋದು. ಡೆಲಿವರಿಗೆ ಯಾವಾಗ ಬೇಕಾದ್ರೂ ಬರ್ಬೋದು ಅವರು. ಮೇರಿ ಟೀಚರಾ? ಅವ್ರು ಯಾವ್ದೋ ಬೇರೆ ಊರಿಗೆ ಹೋಗಿದ್ದಾರೆ, ಬರೋದು 1 ವಾರ ಆಗತ್ತೆ. ಹೌದಾ? ಅವ್ರು ಬರೋಷ್ಟ್ರಲ್ಲಿ ನೀವ್ ಇಂಥದ್ದು ಇನ್ನೊಂದು ಮಾಡಿರ್ಬೋದು. ಈಗ ಇದನ್ನ ನನಗೆ ಕೊಡಿ, ಬೇಕಂದ್ರೆ 500 ರೂಪಾಯಿ ಜಾಸ್ತಿ ಕೊಡ್ತೀನಿ. 500 ರೂಪಾಯಿ ಜಾಸ್ತಿ ಯಾಕೆ? ಸುಮ್ಮನೆ ದಂಡ. ಅಂತದ್ ಏನಿದೆ ಈ ಉಂಗುರದಲ್ಲಿ? KS ಅಂದ್ರೆ K ಕಾತ್ಯಾಯಿನಿ, S ಶಿವು. ಓ ಜಾಣೆ. ಕೊಡ್ರಿ, ನಾವು ಅದೇ ರೇಟೇ ಕೊಡ್ತೀವಿ. ಸರಿ, ದುಡ್ಡು ಕೊಡಮ್ಮ. ಕೊಡಮ್ಮ ಉಂಗುರ. ಹೇಗಿದ್ಯೋ? ಮದುವೆ, ಸಂಸಾರ, ಮಕ್ಕಳು, ಮೊಮ್ಮಕ್ಕಳು. 40 ವರ್ಷ ಕಳೆದಿದ್ದೇ ಗೊತ್ತಾಗ್ಲಿಲ್ವಲ್ಲ. ಇಬ್ರದ್ದು ಕಿತ್ತು ತಿನ್ನೋ ಬಡತನವೇ. ಆದರೂ ಊರು ಜನ ಮಾತ್ರ ನಮ್ಮಿಬ್ರದ್ದು ಕೃಷ್ಣ ಕುಚೇಲರಂತ ಗೆಳೆತನ ಅಂತಿತ್ತು. ಅಂಥ ಪ್ರೀತಿ, ವಿಶ್ವಾಸ, ನಂಬಿಕೆ ಇತ್ತು ನಮ್ಮಿಬ್ಬರಲ್ಲಿ. ಯಾವ ವಿಷಯದಲ್ಲೂ ಮುಚ್ಚುಮರೆನೇ ಇರಲಿಲ್ಲ. ಇಲ್ಲ, ನೀನು ಮಾಡಿದೆ ಮುಚ್ಚುಮರೆನ. ಅಂಥ ದುಡುಕಿನ ನಿರ್ಧಾರ ತಗೊಳ್ಳೋದಕ್ಕೆ ಮುಂಚೆ ನನ್ನ ಹತ್ರ ಎಲ್ಲನೂ ಹೇಳ್ಕೋಬೇಕಾಗಿತ್ತು. ಏನಂತ ಹೇಳ್ಕೋಬೇಕಿತ್ತು? ಬೇರೊಬ್ಬರ ಜೊತೆಗೆ ನೀನು ಗೊತ್ತು ಮಾಡಿರೋ ಮದುವೆನ ಮುರಿದು
ನನ್ನನ್ನು ಮದುವೆ ಆಗು ಅಂತ ನಿನ್ನ ತಂಗಿ ಕೇಳ್ತಾ ಇದ್ದಾಳೆ ಅಂತ ಹೇಳ್ಕೊಬೇಕಿತ್ತ? ತಂಗಿ ಮೇಲೆ ಅಷ್ಟೊಂದು ಅಕ್ಕರೆ ಇರೋ ನೀನು ಸಹಿಸ್ಕೊತಿದ್ಯಾ? ಗೊತ್ತಿಲ್ಲ. ಆದರೆ ನೀನು ಊರು ಬಿಟ್ಟು ಹೋಗುವಂಥ ಸಂದರ್ಭ ಅಂತೂ ಬರ್ತಿರ್ಲಿಲ್ಲ. ಇನ್ಯಾವ ದಾರಿನೂ ಉಳಿಸಿರಲಿಲ್ಲ ನಿಮ್ಮ ತಂಗಿ ಕಾತ್ಯಾಯಿನಿ. ಈ ಜನ್ಮದಲ್ಲಿ ನಿನ್ನ ಮದುವೆ ಸಾಧ್ಯ ಇಲ್ಲ ಅಂದೆ. ಅದಕ್ಕೆ ಅವಳು ಮನಸ್ಸು ಈ ಜನ್ಮದಲ್ಲಿ ನೀವೇ ನನ್ನ ಗಂಡ ಅಂತ ಹೇಳ್ತಿದೆ. ಅಳ್ಸಕ್ಕಾಗಲ್ಲ ಅಂದ್ಲು. ನಾನೇನು ಮಾಡಲಿ? ಇವತ್ತೆಲ್ಲ ನಾಳೆ ಯಾರನ್ನೋ ಮದುವೆ ಆಗೋ ಬದಲು ಗೊತ್ತಿರೋ ಹುಡುಗಿ ಮದುವೆ ಆಗ್ಬಿಡೋಣ ಅಂತ ಅನ್ಕೊಂಡಿದ್ರೆ ನಿಮ್ಮ ಸ್ನೇಹಕ್ಕೆ ದ್ರೋಹ ಮಾಡ್ದಂಗೆ ಆಗ್ತಿರ್ಲಿಲ್ವಾ? ನಂಬಿ ಮನೆಗೆ ಬಿಟ್ಕೊಂಡೆ. ಮದುವೆ ಗೊತ್ತಾಗಿರೋ ಹುಡುಗಿ ಮನಸ್ಸನ್ನ ಕೆಡಿಸಿ ಮನೆ ಮರ್ಯಾದೆನ ಬೀದಿ ಪಾಲು ಮಾಡ್ದ ಅಂತ ನನ್ನ ಬಗ್ಗೆ ನಿಮಗೆ ಅಸಹ್ಯ ಹುಡ್ತಿರ್ಲಿಲ್ವಾ? ನಾನಲ್ಲಿದ್ದಿದ್ರೆ ಯಾರಿಗೂ ನೆಮ್ಮದಿ ಇರ್ತಿರ್ಲಿಲ್ಲ. ಅದಕ್ಕೆ ಊರು ಬಿಟ್ಟು ಹೋದೆ. ನೀನು ಊರು ಬಿಟ್ಟೆ, ಅದಕ್ಕೆ ಕಾರಣ ತಾನೇ ಅನ್ನೋ ನೋವಲ್ಲಿ ಕಾತ್ಯಾಯಿನಿ ಪ್ರಪಂಚನೇ ಬಿಟ್ಬಿಟ್ಲು. ಅವಳಿಂದಾಗಿ ನೀನು ಊರೇ ಬಿಡಬೇಕಾಯ್ತು ಅನ್ನೋ ಪಾಪ ಪ್ರಜ್ಞೆಯಿಂದ ಅವಳಿಗೆ ಹೊರಗಡೆ ಬರೋಕ್ಕಾಗಲೇ ಇಲ್ಲ. ಒಂದೇ ಒಂದು ಚೀಟಿಲಿ ಎಲ್ಲ ವಿಷಯ ಬರೆದಿಟ್ಟು ಅವಳು ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲು. ನಾನು, ನೀನು, ನನ್ನ ತಂಗಿ ಕಾತ್ಯಾಯಿನಿ 3 ಜನ ಸ್ನೇಹಿತರ ಥರ ಇದ್ದಿದ್ವಿ. ಎಲ್ಲ ವಿಷಯನೂ ಒಬ್ರಿಗೊಬ್ರು ಹಂಚ್ಕೊತಿದ್ವಿ. ಇದೊಂದು ವಿಷಯನ ಮಾತ್ರ ನೀವಿಬ್ಬರು ನನ್ನಿಂದ ಯಾಕೆ ಮುಚ್ಚಿಟ್ರಿ? ನಿನಗೆ ಇಷ್ಟ ಇಲ್ಲ ಅಂತಿದ್ರೆ ನಾನು ಅವಳಿಗೆ ಅರ್ಥ ಮಾಡಿಸ್ತಿದ್ದೆ. ನಿಮ್ಗೆ ಇಷ್ಟ ಇದ್ದಿದ್ರೆ ಹೃದಯವಂತೆ ಅಂದ್ಕೊಂಡಿದ್ದೆ. ಇಷ್ಟೊಂದು ತಲೆ ಓಡಿಸ್ತೀಯ ಅನ್ನೋ ಕಲ್ಪನೆಯೂ ನನಗಿರಲಿಲ್ಲ. ನನ್ನ ಮನಸ್ಸಲ್ಲಿ ನೀನಿದೆಯಾ? ಈ ಮಾತನ್ನು ನಿನಗೆ ಅರ್ಥ ಆಗೋ ಥರ ನಾನು ವಿವರಿಸಿದ್ದೀನಿ ತಾನೆ? ಮನೆಗೆ ಬಂದು ಉತ್ತರ ಹೇಳ್ತೀನಿ ಅಂದೆ, ನಮ್ದೆ ಬಂದೆ. ಆದರೆ ನೀನು ಮಾಡಿದ್ದೇನು? ನನಗೆ ನ್ಯಾಯ ಅನಿಸಿದ್ದನ್ನ ಮಾಡಿದೆ. ಆದರೆ ನನಗೆ ಅನ್ಯಾಯ ಆಗ್ತಿದೆ. ನನ್ನ ಹೆಂಡತಿ ಯಾರಾಗಬೇಕು ಅಂತ ನಿರ್ಧಾರ ಮಾಡೋ ಹಕ್ಕನ್ನು ನೀನು ಕೊಟ್ಟವ್ರು ಯಾರು? ನನಗಷ್ಟು ಯೋಗ್ಯತೆ ಇಲ್ವಾ? ಇಲ್ಲ. ಒಂದು ಚಿಕ್ಕ ಮಗುಗೆ ಗೊಂಬೆ ಕೊಡಿಸ್ಬೇಕಾದ್ರೂ ಅದ್ರ ಇಷ್ಟ ಕಷ್ಟ ಕೇಳೇ ಗೊಂಬೆ ಕೊಡಿಸೋದು. ಅಂಥದ್ರಲ್ಲಿ ನನಗಿಷ್ಟ ಇಲ್ದಿರೋ ಕಾತ್ಯಾಯಿನಿ ಜೊತೆ ಅದು ಹೆಂಗೆ ಮದುವೆ ಗೊತ್ತು ಮಾಡಿಸ್ತೀಯ ನೀನು? ಮನೆಯವರೆಲ್ಲ ಸೇರಿ ಯಾವತ್ತೂ ಗೊತ್ತು ಮಾಡಿದ ಮದುವೆ ಅದು.
ಮದುವೆ ಅಂದರೆ ಏನು ಅಂತ ತಿಳಿದಿರೋ ವಯಸ್ಸಲ್ಲಿ ಅವರವರೇ ಮಾತಾಡಿ ಗೊತ್ತು ಮಾಡಿದ ಮದುವೆ ಅದು. ಈಗ ಬೇಡ ಅನ್ನೋಷ್ಟು ದೊಡ್ಡವನಾಗಿದ್ದೀನಿ. ಹೇಳ್ಬಿಡ್ಬೇಕಿತ್ತು ಬೇಡ ಅಂತ. ನಾನು ಅಪ್ಪಾಜಿ ಮುಂದೆ ಮದುವೆ ಪ್ರಸ್ತಾಪ ಮಾಡಿದಾಗ ಯಾಕೆ ಸುಮ್ಮನಿದ್ರಿ? ನಾನು ಮಾವನ ಮುಂದೆ ಯಾವತ್ತೂ ಆ ಥರ ಮಾತಾಡಲ್ಲ. ಅದು ಗೊತ್ತಿದ್ದೆ ನೀನು ಸಿಕ್ಕಾಕ್ಸಿದ್ದು. ಸಿಕ್ಕಾಕ್ಸಿದಲ್ಲ, ಸಿಗದೇ ಇರೋ ಜೀವನನ ಬಯಸಿ ಪರಿತಪ್ಸೋಕ್ಕಿಂತ ಸಿಕ್ಕಿರೋ ಜೀವನನ ಒಪ್ಕೊಂಡು ಸಂತೋಷವಾಗಿರ್ಲಿ ಅಂತ ಬಯಸಿದ್ದು. ನನ್ನ ಸಂತೋಷ ಇರೋದು ನಿನ್ನ ಜೊತೆಗೆ. ನಿಮ್ಮ ಭಾಳ ಸಂಗಾತಿ ಆಗೋ ಯೋಗ್ಯತೆ ಇರೋದು ಕಾತ್ಯಾಯನಿಗೆ ಮಾತ್ರ. ನೀವು ಅವಳನ್ನ ಮದುವೆ ಆದರೆ ಮಾತ್ರ ನಾನು ಈ ಮನೇಲಿರೋದು, ಇರೋಕ್ಕಾಗೋದು. ಇಲ್ಲ ಅಂದರೆ ಇಲ್ಲ ಅಂದರೆ ಏನು? ನೀನು ಹೀಗೆ ಮಾಡೋದ್ರಿಂದ ಆ ಕಾತ್ಯಾಯನಿ ಬೆದರಿಕೆ ಇದೆ ಅನ್ಸತ್ತಲ್ವಾ? ನೀನು ಮನೆ ಬಿಟ್ಟು ಕಾಡಿಗೆ ಹೋಗೋಕ್ಕೂ ಅವಳೇ ಕಾರಣ ಇರಬೇಕು. ಈಗಲೇ ಹೋಗಿ ವಿಷಯನ ಮಾವನ ಹತ್ರ ಹೇಳ್ತೀನಿ. ನಿಮ್ಮ ಕೈ ಮುಗಿತೀನಿ, ಎಲ್ಲದಕ್ಕೂ ಕಾತ್ಯಾಯನಿನ ಮಧ್ಯಕ್ಕೆ ತರಬೇಡಿ. ನೀನು ನಿನ್ನ ಮಧ್ಯೆ ಕಾತ್ಯಾಯನ ತಂದಿರೋದು. ನಿನಗೆ ನನ್ನನ್ನು ಮದುವೆ ಹಾಕಿ ಇಷ್ಟ ಇಲ್ಲ ಅಂತ ಹೇಳು, ಆ ಹಕ್ಕು ನಿನಗಿದೆ. ಆದರೆ ಕಾತ್ಯಾಯನಿ ಜೊತೆ ಮದುವೆ ಗೊತ್ತು ಮಾಡಿಸೋ ಹಕ್ಕು ನಿನಗಿಲ್ಲ. ನನಗೆ ಮಾವನ ಬಗ್ಗೆ ಗೌರವ ಇದೆ, ಹಾಗೆ ನನ್ನ ಭವಿಷ್ಯದ ಬಗ್ಗೆ ನನಗೆ ಸ್ಪಷ್ಟತೆ ಇದೆ. ಈ ಜನ್ಮದಲ್ಲಿ ನಾನು ಯಾರಿಗಾದ್ರೂ ತಾಳಿ ಕಟ್ತೀನಿ ಅಂದರೆ ಅದು